ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೊಡಗು ಜಿಲ್ಲೆಯ ಹಲವು ಕಡೆ ಮಳೆಯ ಅಬ್ಬರ ಜೋರಾಗಿದೆ. ಮಡಿಕೇರಿ ಸೇರಿದಂತೆ ಹಲವು ಕಡೆ ಭಾರಿ ಮಳೆಯಾಗ್ತಾ ಇದೆ. 2 ದಿನಗಳಿಂದ ನಿರಂತರವಾಗಿ ವರುಣನ ಆರ್ಭಟ ಜೋರಾಗಿದೆ. ಇನ್ನೂ 1 ವಾರ ಧಾರಾಕಾರ ಮಳೆಯ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ ಕೂಡ ಸಿಕ್ಕಿದೆ. ಹೀಗಾಗಿ ಮಳೆಯಿಂದ ಕೃಷಿಕರ ಮೊಗದಲ್ಲಿ ಸಂತಸ ಮನೆ ಮಾಡಿದೆ. ಕೊಡಗು ಜಿಲ್ಲೆಯ ಹಲವು ಕಡೆ ಮಳೆಯ ಅಬ್ಬರ ಜೋರಾಗಿದೆ. ಮಡಿಕೇರಿಯಲ್ಲಿ ಬಿರುಸು ಪಡೆದುಕೊಂಡಿದೆ ವರುಣದೇವ. 2 ದಿನಗಳಿಂದ ಸುರಿತಾ ಇದೆ ಮಳೆ. 1 ವಾರ ತಡವಾಗಿ ಆರಂಭವಾಗಿದೆ ಮಳೆ. ಹಾಗೆ ಇನ್ನೂ 1 ವಾರಗಳ ಕಾಲ ಧಾರಾಕಾರ ಮಳೆಯಾಗುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹವಾಮಾನ ಇಲಾಖೆ ಮಾಹಿತಿಯನ್ನು ನೀಡಿದೆ. ಇನ್ನು ಕೊಡಗಿನ ಕೃಷಿಕರ ಮೊಗದಲ್ಲಿ ಸಂತಸ ಮನೆ ಮಾಡಿದೆ. ಅಂದರೆ ಲೇಟ್ ಆಗಿ ಶುರುವಾಯಿತು. ಜೊತೆಗೆ ಈ ವರ್ಷ ಮಳೆಗಾಲ ಅಂದರೆ ಮುಂಗಾರು ಇರೋದಿಲ್ಲ, ಎಲ್ ನೀನೋ ಎಫೆಕ್ಟ್ ಅದು ಇದು ಎನ್ನುವಂಥ ಒಂದಷ್ಟು ಆತಂಕಗಳು ಕೂಡ ರೈತರಲ್ಲಿ ಇತ್ತು. ಆದರೆ ಮಲೆನಾಡು ಹಾಗೂ ಕರಾವಳಿ ಭಾಗದಲ್ಲಿ ಮಳೆ ಆಗ್ತಾ ಇದೆ. ಸ್ವಲ್ಪ ಡಿಲೇ ಆದರೂ ಕೂಡ 1 ವಾರ ಲೇಟಾಗಿ ಶುರುವಾಗಿದ್ರೂ ಕೂಡ ಈಗ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಹೀಗಾಗಿ ಈ ಭಾಗದಲ್ಲಿ ರೈತರು ಸಮಾಧಾನ ಪಟ್ಕೊಂಡಿದ್ದಾರೆ. ಯಾಕಂದರೆ ಕೊಡಗು ಅಂತ ಅಂದರೆ ಅಲ್ಲಿ ಕಾಫಿ ಆಗಿರ್ಬೋದು ಅಥವಾ ಮೆಣಸು, ಅಡಿಕೆ, ಸೊ ಎಲ್ಲ ಬೆಳೆಗಳು ಕೂಡ ಮಳೆಯ ಮೇಲೆ ಡಿಪೆಂಡ್ ಆಗಿರುತ್ತೆ. ಸರಿಯಾದ ಸಮಯಕ್ಕೆ ಮಳೆ ಬಂದರೆ ಮಾತ್ರ ಅವರು ತೋಟಕ್ಕೆ ಗೊಬ್ಬರ ಹಾಕ್ಸೋದಾಗಿರ್ಬೋದು ಅಥವಾ ಸ್ಪ್ರೇ ಮಾಡಿಸೋದಾಗಿರ್ಬೋದು, ಇದೆಲ್ಲವಕ್ಕೂ ಕೂಡ ಮಳೆ ಬೇಕೇ ಬೇಕಾಗುತ್ತೆ. ಹೀಗಾಗಿ ಕೊಡಗಿನಲ್ಲಿ ಮಳೆಯಾಗ್ತಾ ಇದೆ. ಇನ್ನೂ 1 ವಾರ ಧಾರಾಕಾರ ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ನೀಡಿದೆ. ಹೀಗಾಗಿ ಕೃಷಿಕರ ಮೊಗದಲ್ಲಿ ಸಂತಸ ಮೂಡಿದೆ.